ನಮಸ್ಕಾರ ವೀಕ್ಷಕರೇ, ಇದು ಜನಶಕ್ತಿ ಮೀಡಿಯಾ. ನಾನು ವಿಮಲಾ ಕೆಎಸ್. SIR ಗೊಂದಲದ ಗೂಡಾಗಿರುವ ಹೊತ್ತಿನಲ್ಲಿ ಬಹುಶಃ ಈ ವಿಷಯವನ್ನ ಮಾತಾಡ್ಬೇಕಾದ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ನಮ್ಗೆಲ್ಲ ಗೊತ್ತಿದೆ, ಅದೇನೋ ಮತದಾರ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳಿ ಮತದಾರ ಪರಿಷ್ಕರಣೆ ಅಂತ ಇಡೀ ದೇಶದಲ್ಲಿ ಮಾಡ್ತಾ ಇರೋ ಅಂತದ್ದು, ಮತ್ತು ಅದರಿಂದ ಈಗಾಗಲೇ ನಡೆದ ಕಡೆ ಮತದಾರರ ಪಟ್ಟಿಯಿಂದ ಹೊರದಬ್ಬಲ್ಪಟ್ಟವರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು, ಸಂಕಷ್ಟಗಳು, ರೇಷನ್ ಕಾರ್ಡ್ಗಳನ್ನೇ ಕಡಿತ ಮಾಡಿದಂತಹ ಉದಾಹರಣೆಗಳು ಬಿಹಾರದಿಂದ, ಪಶ್ಚಿಮ ಬಂಗಾಳದಿಂದ ಎಲ್ಲ ಬಂದಿದ್ದು ನಾವು ನೋಡ್ತಾ ಇದ್ದೀವಿ. ಯಾಕಷ್ಟು ದೂರ ಹೋಗೋಣ, ಈಗಿನ್ನು ಶುರುವಾಗಿದೆ ಇಲ್ಲಿ SRS ನ ಎನ್ಯುಮರೇಷನ್ ಪರಿಷ್ಕರಣೆಯ ಪ್ರಕ್ರಿಯೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೆ ಇದ್ರೆ ನಿಮ್ಮನ್ನ ಗ್ಯಾರಂಟಿ ಯೋಜನೆಗಳಿಂದ ಕೈ ಬಿಡಲಾಗ್ತದೆ ಅನ್ನುವಂತಹ ರೀತಿಯ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ ಇರೋದನ್ನು ನಾವು ಕೇಳ್ತಾ ಇದ್ದೀವಿ. ಇದು ಈಗಾಗ್ಲೇ ಆತಂಕಕ್ಕೊಳಗಾಗಿರುವಂತಹ ಹಲವು ಜನರನ್ನ ಇನ್ನೊಂದಿಷ್ಟು ಕಳವಳಕ್ಕೆ, ಸಂಕಷ್ಟಕ್ಕೆ ದೂಡೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಅನ್ನುವ ಸಂದರ್ಭ. ಈಗ ಜೂನ್ 29ನೇ ತಾರೀಕಿಂದ ಶುರುವಾಗಿರುವಂತಹ ಅಥವಾ ಜೂನ್ 30ನೇ ತಾರೀಕಿಂದ ಶುರುವಾಗಿರುವಂತಹ ಈ ಪ್ರಕ್ರಿಯೆ ಬಹಳ ಬಿರುಸಿನಿಂದ ಸಾಗ್ತಾ ಇದೆ ಅಂತ ಅನ್ನುವಂತಹ ವರದಿಗಳನ್ನ ಅಥವಾ ಮಾತುಗಳನ್ನ ಚುನಾವಣಾ ಆಯೋಗ ಹೇಳ್ತಾ ಇದೆ. ವಾರಕ್ಕೊಂದ್ಸರಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನ ಕರೆದು ತಾನೇನ್ ಮಾಡಿದೀನಿ ಅಂತ ಹೇಳ್ಕೊಳ್ಳುವ, ಅವರ ಅಹವಾಲುಗಳೇನು ಅಂತ ಕೇಳುವಂತಹ ಇಂತಹದನ್ನೆಲ್ಲ ಅತ್ಯಂತ ಕ್ರಮಬದ್ಧವಾಗಿ ಮಾಡ್ತಾ ಇದೆ ಅಂತನ್ನುವ ತೋರುಗಾಣಿಕೆಯ ಕ್ರಮಗಳು ನಮ್ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಆದ್ರೆ ನನ್ನ ಹತ್ರ ಇಲ್ಲಿ ಒಂದು ಎಲೆಕ್ಷನ್ ಕಮಿಷನ್ ಬಿಡುಗಡೆ ಮಾಡಿದಂತಹ ಕೆಲವು ಅಂಕಿ ಸಂಖ್ಯೆಗಳಿದ್ದಾವೆ. ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟು 14/7/2026 ಚುನಾವಣಾ ಕಮಿಷನ್ನು ಇಲ್ಲಿಗೆ ಬೆಂಗಳೂರು ನಗರದ ಪ್ರಗತಿ ಪರಿಶೀಲನೆಯ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಅದರ ಪ್ರಕಾರ ಬೆಂಗಳೂರಲ್ಲಿ 7 ಅಸೆಂಬ್ಲಿ ಕ್ಷೇತ್ರಕ್ಕೆ, ಒಂದು ರೂರಲ್ಲಿಗೂ ಬರ್ತದೆ, ಹಾಗಾಗಿ 7 ಅಸೆಂಬ್ಲಿ ಕ್ಷೇತ್ರಗಳಿಗೆ 3,320 BLOಗಳನ್ನ ಹಾಕಿದಾರಂತೆ. 40,21,039 ಜನ ಮತದಾರರು ಅಂದ್ರೆ ಅವ್ರ ಪಟ್ಟಿಯಲ್ಲಿ ಇರುವಂತಹ ಮತದಾರರಿದಾರಂತೆ. 14/7/2026 ಅಂದ್ರೆ ಶುರುವಾಗಿ 14 ಅಥವಾ 15ನೇ ದಿನದ ಹೊತ್ತಿಗೆ ಎನ್ಯುಮರೇಷನ್ ಫಾರಂ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿರೋದು 29,52,241 ಜನರಿಗೆ ಅನ್ನೋದು ಚುನಾವಣಾ ಆಯೋಗ ಪ್ರಕಟ ಮಾಡಿದ ದಾಖಲೆಯಲ್ಲಿ ಹೇಳುತ್ತೆ. 10,68,798 ಬಾಕಿ ಇದೆ ಅನ್ನುವುದು ಮಾಹಿತಿ ಕೊಟ್ಟಿರೋ ಅಂತದ್ದು. ಇದ್ರ ಜೊತೆಗೆ ಡಿಜಿಟೈಸ್ಡ್ ಆಗಿರೋದು ಅಂದ್ರೆ ಈ ತಂತ್ರಜ್ಞಾನಕ್ಕೆ ಅಳವಡಿಸ್ತಾರಲ್ಲ, ಅದು 2,64,740 ಆಗಿದೆ ಅಂತೆ. ಕೇವಲ 6.38% ಅಂತ ಚುನಾವಣಾ ಆಯೋಗವೇ ಹೇಳ್ತಾ ಇರುವಂತಹ ಮಾತು ಇದು. ಈಗ ನಮಗೆ ಅಂದ್ರೆ ಬಹುತೇಕ ನಾವೆಲ್ಲರೂ ಕೂಡ ಅಧಿಕೃತ ಮತದಾರರು, ಅಥವಾ ಚುನಾವಣಾ ಆಯೋಗದ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಅರ್ಹ ಮತದಾರರು. ನಮ್ಮಂತಹ ಹಲವು ಮನೆಗಳಿಗೆ BLOಗಳು ಫಾರಂಗಳನ್ನ ತಂದು ಕೊಟ್ಟಿದ್ದಾರೆ ಅಂತ ಅನ್ನುವ ಮಾಹಿತಿ ನಮಗಿದೆ. ಆದರೆ ಹಾಗೆ ಬಂದ BLOಗಳ ಹತ್ರ ನೀವು ಒಂದಲ್ಲದೆ ಎರಡನೇ ಪ್ರಶ್ನೆ ಮಾಡಿದರೆ ಇದು ಕೇವಲ ಕೆಲವರ ಅನುಭವ, ಅಭಿಪ್ರಾಯ ಅಲ್ಲ, ಬದಲಿಗೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಸಿಗ್ತಾ ಇರುವಂತಹ BLA 1 ಅಂಡ್ BLA 2 ಅಂತ ಯಾರು ರಾಜಕೀಯ ಪಕ್ಷಗಳ ಅಧಿಕೃತವಾಗಿ ನೋಂದಾಯಿಸಲ್ಪಟ್ಟಂತಹ ಚುನಾವಣಾ ಈ ಪರಿಷ್ಕರಣೆಯ ಕೆಲಸಗಳಿಗೆ ಸಹಾಯ ಮಾಡೋದಕ್ಕಾಗಿ ಇರುವಂತಹ BLAಗಳ ಅನುಭವ ಕೂಡ ಇದನ್ನೇ ಹೇಳುತ್ತೆ. BLAಗಳಿಗೆ ಮತ್ತು BLOಗಳಿಗೆ ತಾವು ಜೂನ್ 20ರಿಂದ ಜೂನ್ 29ರವರೆಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಬಹುತೇಕ ಜನರಿಗೆ ಇಂತಹ ಟ್ರೈನಿಂಗ್ ಕೊಟ್ಟಿಲ್ಲ. ಮತ್ತು BLOಗಳೇ ಹೇಳಿಕೊಳ್ಳ ಅಂತದ್ದೇನಂತಂದ್ರೆ, ನಮ್ಗೆ ಪ್ರತಿದಿನ ವಾಟ್ಸಪ್ ಅಲ್ಲಿ ಏನೋ ಕಳಿಸ್ತಾರೆ, ಅದನ್ನ ನೋಡ್ಕೊಂಡು ನಾವು ಮಾಡ್ತೀವಿ, ಮತ್ತು ಹಲವು ವಿಡಿಯೋಗಳೆಲ್ಲ ಓಡಾಡ್ತಾ ಇದಾವಲ್ಲ, ಅದನ್ನ ನೋಡ್ಕೊಂಡು ನಾವು ಮಾಡ್ತೀವಿ ಅನ್ನುವ ಮಾತನ್ನ BLOಗಳು ಹೇಳ್ತಾ ಇರುವುದು ನಮಗೆ ಮಾಹಿತಿಗಳು ಬಂದಿದ್ದಾವೆ. ಒಂದು ಜವಾಬ್ದಾರಿಯುತ ಮೀಡಿಯಾ ಆಗಿ
ಕೇಂದ್ರವಾಗಿ ಜನ ಶಿಕ್ಷಣವನ್ನೇ ನಮ್ಮ ಒಂದು ಜವಾಬ್ದಾರಿ ಅಂತ ಅಂದ್ಕೊಂಡಿರುವಂತಹ, ಜನರಿಂದ ಕಲಿತಾ ನಾವು ಜನರ ಜೊತೆಗೆ ಕಲಿಸ್ತಾ ಕೆಲಸ ಮಾಡ್ಬೇಕು ಅಂತ ಹೊರಟ ಜನಶಕ್ತಿ ಮೀಡಿಯಾ ಇದನ್ನ ಅತ್ಯಂತ ಗಂಭೀರವಾಗಿ ಹೇಳಲಿಕ್ಕೆ ಬಯಸ್ತದೆ. ಚುನಾವಣಾ ಆಯೋಗ ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ನಾವು ಕಪೋಲ ಕಲ್ಪಿತ ಮಾತಲ್ಲ, ಬದಲಿಗೆ ನೆಲದಲ್ಲಿ ಜನ ಅನುಭವಿಸ್ತಾ ಇರುವಂತಹ ಯಾತನೆ. ಇನ್ನು ಹಲವು ಜಿಲ್ಲೆಗಳಿಂದ ಬಂದಿರುವಂತಹ ಮಾಹಿತಿಗಳು ಏನಿದಾವೆ ಅಂತಂದ್ರೆ, BLOಗಳಿಗೆ 2002ರ ಪಟ್ಟಿ, ಯಾವ್ದನ್ನ ಮೂಲ ವರ್ಷ ಅಂತ ಹೇಳ್ತಾರಲ್ಲ, ಆ ಹಿಂದಿನ SIR ನಾವು ಮಾಡಿದ್ವಿ ಅಂತ ಅಲ್ಲ. SIR ಅಂತ ಇದುವರೆಗೆ ಶಬ್ದವನ್ನೇ ಬಳಸಿಲ್ಲ. IR ಇಂಟೆನ್ಸಿವ್ ರಿವಿಷನ್ 2002ರಲ್ಲಿ ಆಗಿರೋ ಅಂತದ್ದು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವ ಶಬ್ದ ಬಳಕೆ ಇರ್ಲೇ ಇಲ್ಲ. ಈಗ ತಂದಿರೋದು ಶುದ್ಧೀಕರಣ. ಯಾವ ಶುದ್ಧೀಕರಣ ಮಾಡ್ತಿದ್ದಾರೆ ಅಂತಂದ್ರೆ ನಾವು ಪ್ರಶ್ನೆ ಮುಂದಿನ ದಿವಸಗಳಲ್ಲಿ ಮಾಡ್ಲೇಬೇಕಾಗಿದೆ. ಆ 2002ರ ಪಟ್ಟಿಯನ್ನ ನಾವು BLOಗಳಿಗೆ ಕೊಟ್ಟಿದ್ದೇವೆ, ಎಲ್ಲರ ಬಳಿ ಅದಿದೆ, ಅವ್ರು ತಗೊಂಡು ಹೋಗ್ತಾ ಇಲ್ಲ ಅನ್ನುವ ಮಾತನ್ನ ಇವತ್ತು ಮಧ್ಯಾಹ್ನ ಚುನಾವಣಾ ಕಮಿಷನ್ ಆಫೀಸಲ್ಲಿ ನಡೆದಂತಹ ಸಭೆಯಲ್ಲಿಯೂ ಕೂಡ ಚುನಾವಣಾ ಆಯುಕ್ತರು, ಮುಖ್ಯ ಚುನಾವಣಾ ಆಯುಕ್ತರು ಪುನರುಚ್ಚರಿಸಿದ್ದಾರೆ ಅಂತ ನಮ್ಗೆ ಈಗಾಗಲೇ ವರದಿಗಳು ಬಂದಿದ್ದಾವೆ. ಆದರೆ ದ ಫ್ಯಾಕ್ಟ್ ರಿಮೈನ್ಸ್, ವಾಸ್ತವ ಏನಿದೆ ಅಂತಂದ್ರೆ BLOಗಳಿಗೆ 2002ರ ಪಟ್ಟಿ ಲಭ್ಯ ಇಲ್ಲ, ನಂಬರ್ 1. ನಂಬರ್ 2, ನಮಗೆ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿಗಳು ಆನ್ಲೈನ್ ಅಲ್ಲಿ ಇರುವಂತಹ 2002ರ ಪಟ್ಟಿಯಲ್ಲಿ ಪೂರಕವಾಗಿ ಅಥವಾ ಸಪ್ಲಿಮೆಂಟರಿ ಲಿಸ್ಟ್ಗಳು ಅಂತ ಸಾಮಾನ್ಯವಾಗಿ ಇರ್ತಾ ಇದ್ವು ಎಲೆಕ್ಷನ್ ಲಿಸ್ಟ್ಗಳಲ್ಲಿ. ಅದೇನೋ ಸಮಸ್ಯೆಗಳಿದ್ದಿದ್ದು ಇನ್ನೊಂದು ಮತ್ತೊಂದು ಪೂರಕ ಪಟ್ಟಿಯನ್ನ ಮಾಡಿ ಅದನ್ನು ಕೂಡ ಬಿಡುಗಡೆ ಯಾವಾಗ್ಲೂ ಮಾಡುತ್ತೆ ಎಲೆಕ್ಷನ್ ಕಮಿಷನ್. ಹಾಗೆ ಮಾಡಿರುವಂತಹ ಸಪ್ಲಿಮೆಂಟರಿ ಶೀಟ್ಗಳು ಆನ್ಲೈನ್ ನಲ್ಲಿ ಲಭ್ಯ ಇಲ್ಲ. ಒಂದು ಗೂಗಲ್ ಶೀಟ್ ಇದೆ, 224 ಕಾನ್ಸ್ಟಿಟ್ಯೂಯೆನ್ಸಿಗಳ ವಿವರಗಳು ಅದರಲ್ಲಿ ಇದೆ ಅಂತ ಆನ್ಲೈನ್ ಅಲ್ಲಿ ಬಿಡುಗಡೆ ಮಾಡಿದೆ. ಆದರೆ ಅದರಲ್ಲಿ ಈ ಸಪ್ಲಿಮೆಂಟರಿ ಶೀಟ್ಗಳು ಇಲ್ಲದೆ ಇರುವಂತದ್ದು ಬಹಳ ಜನ ನಮಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಚುನಾವಣಾ ಆಯೋಗದ ಕಚೇರಿ ಹೇಳ್ತಾ ಇರೋದೊಂದು ಮಾಡ್ತಾ ಇರೋದೊಂದು ಅಂತ ಅನ್ನೋದು ನೆಲದ ಸತ್ಯವಾಗಿ ವಾಸ್ತವವಾಗಿ ನಮ್ಮ ಕಣ್ಣು ಮುಂದೆ ಇದೆ. ದೆನ್ ಇನ್ನೊಂದು ವಿಷಯ ಇರೋದೇನಂತಂದ್ರೆ, ಆನ್ಲೈನ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು, ನೋಂದಣಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆನ್ಲೈನಿಗೆ ನಾವು ಹುಡುಕಕ್ ಹೋದಾಗ ಇರುವ ಲಿಸ್ಟು ಮತ್ತು ಅವರು ರೀಡೇಬಲ್ ಫಾರ್ಮ್ಯಾಟ್ ಅಷ್ಟೇನೆ, ಅದನ್ನ PDF ಫಾರ್ಮ್ಯಾಟ್ ಅಲ್ಲಿ ಬಿಟ್ಟಿರುವಂತಹ ಕ್ಲಮ್ಸಿ ಆಗಿರುವಂತಹ ಲಿಸ್ಟ್ ಅಲ್ಲಿ ಇರುವಂತದ್ದಕ್ಕೂ ವ್ಯತ್ಯಾಸಗಳಿದಾವೆ ಅಂತ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಹಾಗಾದ್ರೆ ಏನ್ ನಡೀತಾ ಇದೆ? ಇದ್ರ ಜೊತೆಗೆ ಇನ್ನೊಂದು ಗಾಬರಿ ಹುಟ್ಟಿಸುವಂತಹ ಅಂಶ, ಬೆಂಗಳೂರಂತಹ ನಗರಗಳಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ ವೆಲ್ಫೇರ್ ಅಸೋಸಿಯೇಷನ್ಸು, ಇನ್ನೊಂದೇನೋ ಫ್ರೆಂಡ್ಸ್ ಅಸೋಸಿಯೇಷನ್ಸು, ಈ ತರದ ಅಸೋಸಿಯೇಷನ್ಗಳನ್ನ ನಿವಾಸಿಗಳು ಮಾಡ್ಕೊಂಡಿರ್ತಾರೆ. ಕಂತೆಯಾಗಿ BLOಗಳ ಕೈಯಲ್ಲಿ ಇರಬೇಕಾದಂತಹ ಫಾರಮ್ಸು ಆ ಕಚೇರಿಗಳಲ್ಲಿ ಇದಾವೆ. ಜನ ಅಲ್ಲಿ ಹೋಗಿ ತಮಗೆ ಬೇಕಾಗಿದ್ದನ್ನು ಹುಡುಕಿಕೊಂಡು ತರಬೇಕಾದಂತಹ ಸ್ಥಿತಿ ಇದೆ ಅನ್ನುವಂತಹ ಮಾಹಿತಿಗಳು ಇದಾವೆ. ದಯವಿಟ್ಟು ಚುನಾವಣಾ ಆಯೋಗ ಇದನ್ನ ಪರಿಶೀಲಿಸಬೇಕು. ಯಾರ್ ಕಾರಣ? ಇನ್ನು ಕೆಲವು ಮೊಫೆಸಲ್ ಕೇಂದ್ರಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳಿಗೆ ಬಂದು ಇದು ಕೇವಲ ಸತ್ತೋದವ್ರನ್ನ ತೆಗಿಯೋದಕ್ಕೆ, ಹೊಸಬ್ರನ್ನ ಸೇರ್ಸೋದಕ್ಕೆ, ಡೂಪ್ಲಿಕೇಟ್ ಇರೋದನ್ನ ಡಿಲೀಟ್ ಮಾಡೋದಕ್ಕೆ, ಅದಕ್ಕಾಗಿ ನೀವು ಏನ್ ಗಾಬರಿ ಪಡ್ಬೇಕಾಗಿಲ್ಲ, ಆಮೇಲೂ ನೀವು ಸೇರಿಸ್ಕೋಬಹುದು ಅನ್ನುವ ಮಾತುಗಳು ಕೂಡ BLOಗಳ ಬಾಯಿಂದ ಬರ್ತಾ ಇದೆ. ಒಂದೊಮ್ಮೆ ಬಂದ್ರೆ ಒತ್ತಡ, ಕೆಲಸದ ಒತ್ತಡ ಅವರಿಗೆ. ಬೆಂಗಳೂರಲ್ಲಿ 3320 BLOಗಳು ಏನ್ ಕೆಲಸ ಮಾಡಕ್ ಸಾಧ್ಯ? ಹೇಗ್ ಕೆಲಸ ಮಾಡಕ್ ಸಾಧ್ಯ? 10, 20, 30 ಮಹಡಿಗಳಿರುವಂತಹ ಅಪಾರ್ಟ್ಮೆಂಟ್ಗಳಲ್ಲಿ ಜನ ಬದುಕ್ತಾ ಇರುವಾಗ, ಮತ್ತು ಅದರಲ್ಲಿ ಬಹುತೇಕರು ಇಲ್ಲಿನವರಲ್ಲದೆ ಹೊರಗಿನವರು ಕೂಡ ಇರುವಂತಹ ಸ್ಥಿತಿ ಇರುವಾಗ, ಮನೆ ಬಾಗಿಲು ತಟ್ಟಿ ನೋಡೋದಕ್ಕೆ ಸಾಧ್ಯವಾ ಹ್ಯೂಮನ್ಲಿ ಅಂತ ಅನ್ನುವ ಪ್ರಶ್ನೆಯನ್ನ ಅವ್ರು ಕೇಳಿದ್ರೆ ನಾವು ನಿರುತ್ತರರಾಗ್ತೀವಿ. ಹಾಗಾಗಿ ಮಫಿಸಲ್ ಕೇಂದ್ರಗಳಿಂದ, ಗ್ರಾಮೀಣ ಕೇಂದ್ರಗಳಿಂದ ನಮಗ್ ಬಂದಿರುವಂತಹ ಮಾಹಿತಿ ಏನು ಅಂದ್ರೆ, ಚುನಾವಣಾ ಆಯೋಗ ಇದನ್ನೆಲ್ಲವನ್ನ ಪರಿಶೀಲಿಸಿ ಹೌದೋ ಅಲ್ವೋ ದೃಢಪಡಿಸ್ಕೊಳ್ಬೇಕು ಮತ್ತು ಹೌದಾಗಿದ್ರೆ ಸರಿಪಡಿಸ್ಬೇಕು.
ಅಂತ ಅನ್ನುವ ಕಾರಣಕ್ಕಾಗಿ ಜನಶಕ್ತಿ ಮೀಡಿಯಾ ಇದನ್ನ ಹೇಳ್ತಾ ಇರೋ ಅಂತದ್ದು. ಮನೆಗಳಿಗೆ ಬಂದು ಇಷ್ಟನ್ನು ಮಾತ್ರ, ಇದು ಶುದ್ಧೀಕರಣದ ಕೆಲಸ ಮಾತ್ರ ಅಂತ ಹೇಳಿ ವೋಟರ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗಳನ್ನ ತಗೊಂಡು ಹೋಗ್ತಿದ್ದಾರೆ ಮತ್ತು ಅವರೇನೆ ಅದನ್ನ ಫಿಲಪ್ ಮಾಡ್ತೀವಿ, ಮುಂದೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ. ಯಾವುದೇ ಕಾರಣಕ್ಕೂ ಕೂಡ ಕೆಲವು ಫಾರಮ್ಗಳು ಬಿಟ್ಟು ಹೋದ್ರೆ ಅವರ ಗತಿ ಮುಂದೆ ಏನಾಗ್ಬೇಕು ಅಂತ ಅನ್ನೋದನ್ನ ಖಂಡಿತವಾಗ್ಲೂ ಯೋಚನೆ ಮಾಡ್ಬೇಕಾದಂತಹ ಅಗತ್ಯ ಇದೆ. ಇನ್ನು ನಾವು ಗಮನಿಸ್ಬೇಕಾಗಿರೋದು, ನಾವು ಯಾವ ಎನ್ಯುಮರೇಷನ್ ಫಾರಂ ಫಿಲ್ಅಪ್ ಮಾಡಿ ಕೊಡ್ತೀವಲ್ಲ, ಆ ಫಾರಂ ಅನ್ನ ನಾನ್ ನಿಮಗ್ ತೋರಿಸ್ತೀನಿ. ಈ ಫಾರಮಿನಲ್ಲಿ ತಳದಲ್ಲಿ 2 ಹೇಳಿಕೆಗಳಿದಾವೆ. ಒಂದು ಮತದಾರರು ಕೊಡ ಅಂತದ್ದು, ಅದರಲ್ಲಿ 3 ಅಂಶಗಳಿದಾವೆ. ಆ 3 ಅಂಶಗಳಲ್ಲಿ 2 ಅಂಶಗಳ ಬಗ್ಗೆ ಹೆಚ್ಚೇನು ತಕರಾರು ನಾವು ಮಾಡ್ಬೇಕಾದ ಅಗತ್ಯ ಇಲ್ಲ. ಹೌದು, ಎಲ್ರೂ ಕೂಡ ಅಂತದ್ದೊಂದು ನಾನ್ ಬೇರೆ ದೇಶದ ಪೌರ ಅಲ್ಲ ಅನ್ನೋ ತರ, ಅಥವಾ ಬೇರೆ ದೇಶದ ಪೌರತ್ವ ಇದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡ್ಬೇಕಾಗಿರೋದು ಸಾಂವಿಧಾನಿಕವಾಗಿ ನಮ್ಮ ಹೊಣೆಗಾರಿಕೆ, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅದು. ಇನ್ 2ನೇದು, ಅದು ಕೂಡ ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ಸಂಸತ್ ಕ್ಷೇತ್ರದಲ್ಲಿ ನನ್ನ ಹೆಸರು ಅಥವಾ ನನ್ನ ಕುಟುಂಬದವರ ಹೆಸರು ಇಲ್ಲ ಅಂತ ಹೇಳುವ ಅಂಡರ್ಟೇಕಿಂಗ್ ಕೊಡ್ಬೇಕಾಗಿದೆ. ಹೌದು, ಡುಪ್ಲಿಕೇಶನ್ ಅನ್ನ ತೆಗಿಬೇಕು ಅಂತಂದ್ರೆ ಅಂಥದ್ದು ಒಂದನ್ನ, ಅಗೈನ್ ಅಲ್ಲಿ ಒಂದು ಹಿಚ್ಚಿದೆ. ನಾನು ಬೇರೆ ದೇಶದ ಪೌರಳಲ್ಲ ಅನ್ನೋದನ್ನ ನಾನು ಹೇಳ್ಬಹುದು, ಆದ್ರೆ ನನ್ನ ಹೆಸರು ಮತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇದೆಯೋ ಇಲ್ವೋ ನನಗೇನ್ ಗೊತ್ತು? ಯಾಕೆಂತಂದ್ರೆ ನಾವು 2002 ಲಿಸ್ಟ್ ಅನ್ನ ಪರಿಶೀಲನೆ ಮಾಡುವಾಗ ನೋಡ್ತಾ ಇದ್ದೀವಿ, ಒಬ್ಬರ ಹೆಸರು 2, 3, 4 ಕಡೆ ಇರೋ ಅಂತದ್ದು, ನನ್ನ ಹೆಸರು ಇರುವುದೇ ಬೇರೆ, ಅಲ್ಲಿ ಇರುವುದೇ ಬೇರೆ ಅಂತ ಇರೋ ಅಂತದ್ದು. ಮತ್ತು ನನ್ನ ಸಂಬಂಧಿಯ ಹೆಸರು ಅಂತ ಅನ್ನುವಾಗ ತಾಯಿಯ ಹೆಸರಿದ್ದು ಅಲ್ಲಿ ತಂದೆ ಅಂತ ನಮೂದಾಗಿದೆ ಅಂತ ಕೂಡ ಬೇಕಾದಷ್ಟು ಜನ ಮತದಾರರು ತಮ್ಮ ಕೈಗೆ ಈ ಎನ್ಯುಮರೇಷನ್ ಫಾರಂ ಬಂದ ತಕ್ಷಣ ನಮ್ಗೆ ಹೇಳಿದಂತಹ ಮಾಹಿತಿಗಳು ಕೂಡ ಇದಾವೆ. ಹಾಗಾಗಿ ಇನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಹೆಸರು ಇದೆಯೋ ಇಲ್ವೋ ಅಂತಂದ್ರೆ ಅದು ಚುನಾವಣಾ ಆಯೋಗದ ಜವಾಬ್ದಾರಿ ಆಗ್ಬೇಕು. ಪ್ರಾರಂಭದ ಹಂತದಲ್ಲಿ ನಮ್ಗೆ ಏನ್ ಹೇಳಿದ್ರು, BLO ಮನೆಗ್ ಬರ್ತಾರೆ, ಅವ್ರ ಕೈನಲ್ಲಿ ಆಪ್ ಇರ್ತದೆ, ಮ್ಯಾಪಿಂಗ್ ಮ್ಯಾಚಿಂಗ್ ಮಾಡುವ ಕಾಲದ ಘಟ್ಟದಿಂದ ನಾವು ಕೇಳ್ಪಟ್ಟಂತಹ ಮಾತುಗಳು ಇವು. ಟೇಬಲ್ ಟಾಪ್ ಮ್ಯಾಚಿಂಗ್ ಅನ್ನ ಮಾಡ್ಬಿಟ್ಟಿದ್ದಾರೆ, ಹಾಗಾಗಿ ಸುಮಾರು 1,10,00,000 ಜನರದ್ದು ಮ್ಯಾಪ್ ಆಗಿಲ್ವಂತೆ ಅಂತೆಲ್ಲ ಆತಂಕ ವ್ಯಕ್ತಪಡಿಸಿದ್ವಿ. ಆದ್ರೆ ಆಗ ನಮ್ಗೆ ಹೇಳಿದ್ದೇನಂದ್ರೆ, ಅವ್ರ ಕೈನಲ್ಲಿ ಲಿಸ್ಟ್ ಇರ್ತದೆ, ಬಂದು ಕೇಳ್ತಾರೆ, ನಿಮ್ಮ ಎಪಿಕ್ ನಂಬರ್ ಹಾಕ್ತಾರೆ, ಅದನ್ನ ನೋಡಿದ ತಕ್ಷಣ ಆಪ್ ಓಪನ್ ಆಗತ್ತೆ. ಅದರಲ್ಲಿ 4-5 ಐಡೆಂಟಿಕಲ್ ಹೆಸರುಗಳಿದ್ರೆ ಅಥವಾ ನಿಮ್ಮ ಹೆಸರು 2 ಕಡೆ ಇದ್ರೆ ನಿಮ್ಮ ಫೋಟೋವನ್ನ ನೋಡ್ಕೊಂಡು ನೀವು ಈಗ ವಾಸಿಸ್ತಾ ಇರುವಂತಹ ಜಾಗದಲ್ಲಿ ಅಥವಾ ನೀವು ಆಯ್ಕೆ ಮಾಡಿಕೊಳ್ಳುವ ಒಂದು ಕ್ಷೇತ್ರದಲ್ಲಿ ನಿಮ್ಮ ಹೆಸರನ್ನ ಉಳಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ ಅಂತ ಅನ್ನುವ ಮಾತುಗಳನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಆದರೆ ಅಂಡರ್ಟೇಕಿಂಗ್ ಕೊಡುವಾಗ ಇನ್ನೊಂದು ಕಡೆ ನನ್ನದು ಇಲ್ಲ ಅಂತ ನಾನು ಅಂಡರ್ಟೇಕಿಂಗ್ ಕೊಡ್ಬೇಕು ಅಂದ್ರೆ, ಇಷ್ಟೆಲ್ಲಾ ಕ್ಲರಿಕಲ್ ಎರರ್ ಇರುವಾಗ ಲಿಂಗಮ್ಮ ಅನ್ನುವ ಹೆಸರನ್ನ ತಂದೆ ಅಂತ ನಮೂದಿಸುವಂತಹ ಕ್ಲರಿಕಲ್ ಎರರು 2002ರಲ್ಲೂ ಆಗಿದೆ, 2025ರಲ್ಲೂ ಆಗಿದ್ದಿರಬಹುದು. ಹಾಗಾಗಿ ಮತದಾರರು ಕೊಟ್ಟ ಮೇಲೆ ಅಲ್ಲಿ ನಡಿಬೇಕಾಗಿದ್ದ ಕೆಲಸಕ್ಕೆ ಮತದಾರರು ಯಾಕೆ ಹೊಣೆ ಆಗ್ಬೇಕು ಅಂತನ್ನುವ ಪ್ರಶ್ನೆಯನ್ನ ಮತದಾರರು ಕೇಳ್ತಿದ್ದಾರೆ. ಅವರ ಭಾಗವಾಗಿ ಅಥವಾ ಅವರ ಪರವಾಗಿ ಜನಶಕ್ತಿ ಮೀಡಿಯಾ ಕೂಡ ಚುನಾವಣಾ ಆಯೋಗವನ್ನ ಕೇಳೋದಕ್ಕೆ ಬಯಸ್ತೀವಿ. ಆದ್ರೆ ಅದರ ಆಚೆಗೆ ಇರುವಂಥದ್ದು ಇದೆಯಲ್ಲ, ಅದು ಅತ್ಯಂತ ಅಪಾಯಕಾರಿಯಾಗಿರೋದು. ಹೇಗೆ ಮತದಾರರು ನನ್ನ ದಾಖಲೆಗಳನ್ನ ಒದಗಿಸಿ ನಾನು ಈ ದೇಶದ ಪೌರನು ಹೌದು ಅಂತ ಸಾಬೀತುಪಡಿಸಿಕೊಳ್ಳುವಂತಹ ಜವಾಬ್ದಾರಿಯನ್ನ ಅಚಾನಕ್ಕಾಗಿ ಇದುವರೆಗೆ ಇಲ್ಲದೆ ಇರುವುದನ್ನ ಹೊರಿಸಿದಾರೋ, ಅದೇ ರೀತಿಯಲ್ಲಿ ಇನ್ನೊಂದು ನಿಬಂಧನೆಗೆ ನಾವು ಸಹಿ ಮಾಡಬೇಕು. ಈ ಅರ್ಜಿಗೆ ಸಂಬಂಧಿಸಿದಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡುವುದು ಅಥವಾ ಅದು ತಪ್ಪು ಎಂದು ತಿಳಿದಿದ್ದರೂ, ನಂಬಿದ್ದರೂ ಅಥವಾ ಸತ್ಯವೆಂದು ನಂಬದಿದ್ದರೂ, ಅರ್ಥ ಇಲ್ಲ, ಸತ್ಯವೆಂದು ನಂಬದಿದ್ದರೂ ಅಂತಹ ಹೇಳಿಕೆ ನೀಡುವುದು ಪ್ರಜಾಪ್ರಾತಿನಿಧ್ಯ ಕಾಯ್ದೆ 1950ರ 43ನೇ ಕಾಯ್ದೆ ಕಲಂ 31ರ ಅಡಿಯಲ್ಲಿ 1 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಬಹುದಾದ ಅಪರಾಧವೆಂದು ನನಗೆ ತಿಳಿದಿದೆ. ಎಷ್ಟು ಜನ ಇದನ್ನು ಓದಿ ಸಹಿ ಮಾಡ್ಲಿಕ್ಕೆ ಸಾಧ್ಯ? ನಂಬರ್ 1. ನಂಬರ್ 2, ನಾನ್ ಮತ್ತೆ ಹೇಳ್ತೀನಿ, ನನ್ನ ಹೆಸರು ಅಥವಾ ಯಾವುದೇ ಮತದಾರರ ಹೆಸರು ಇನ್ನೊಂದು ಕಡೆ ಚುನಾವಣಾ ಆಯೋಗ ಪಟ್ಟಿಯನ್ನು ಸಿದ್ಧಪಡಿಸುವಾಗ ಮಾಡಿರಬಹುದಾದ
ಕಣ್ತಪ್ಪು ಅಥವಾ ಕ್ಲರಿಕಲ್ ಎರರು, ನಿರ್ಲಕ್ಷ್ಯ, ಅಲಕ್ಷ್ಯ, ಅಥವಾ ಈಗಂತೂ ಆಪ್ ಬಳಕೆ ಮಾಡಿ ಇಂಗ್ಲಿಷ್ ಅನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡುವಾಗ ಸಪೋಸ್ ಅವರ ಹೆಸರು ಕ್ಷೀರಸಾಗರ ಅಂತಿದ್ರೆ ಮಿಲ್ಕ್ ಓಷನ್ ಅನ್ನುವಂತಹ ಹೆಸರುಗಳಾಗಿ ಬದಲಾವಣೆಯಾಗಿ ಬಂದಂತಹ ಸಂದರ್ಭಗಳಿದಾವೆ ಅಂತ ನಗು ಬರುವಂತಹ ಹೆಸರುಗಳನ್ನ ಕನ್ವರ್ಟ್ ಮಾಡ್ತದೆ ಆಪ್. ಅದನ್ನ ಮತ್ತೆ ಹ್ಯೂಮನ್ ಚೆಕಿಂಗ್ ಮಾಡಿಲ್ಲ ಅಂತ ಅನ್ನೋದು ಕೂಡ ಮಾಹಿತಿ ಬಂದಿರೋ ಅಂತದ್ದು. ಸೊ ಇಂಥದ್ದೇನಾದ್ರೂ ಆಗಿದ್ರೆ ಇದಕ್ಕೆ ಮತದಾರರು ಹೇಗೆ ಹೊಣೆಗಾರರಾಗ್ಲಿಕ್ಕೆ ಸಾಧ್ಯ? ಇದು ಒಂದು ಪ್ರಶ್ನೆ. ಇನ್ನೊಂದು, ಬಹಳಷ್ಟು ಜನ BLOಗಳು ಫಾರಂ ಕೊಟ್ಟು ಹೋಗ್ಬಿಟ್ಟು ನಾವು ಯಾರನ್ನಾರು ಕಳಿಸ್ತೀವಿ, ನೀವು ಫಿಲಪ್ ಮಾಡಿ ಕೊಡಿ, ಇನ್ನು ತುಂಬಾ ಫಾರಂ ಅನ್ನ ಕೊಡ್ಲಿಕ್ಕಿದೆ, ಮಾಡಕ್ ಆಗ್ತಾ ಇಲ್ಲ, ಡೆಡ್ಲೈನ್ ಅನ್ನ ಮುಟ್ಟಕ್ಕೆ ಆಗ್ತಾ ಇಲ್ಲ, ಆಪ್ಗಳು ವರ್ಕ್ ಆಗ್ತಾ ಇಲ್ಲ, ನೆಟ್ವರ್ಕ್ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳೋದು ಜನಶಕ್ತಿ ಮೀಡಿಯಾದ ಗಮನಕ್ಕೆ ಬಂದಿದೆ. ಆದ್ರೆ ಆ BLOಗಳು ಒಂದು ಅಂಡರ್ಟೇಕಿಂಗ್ ಗೆ ಸೈನ್ ಮಾಡ್ತಾರೆ. ಇದೇ ಫಾರಮ್ಮಿನ ಕೊನೆಯ ಸಾಲಲ್ಲಿ ಇರೋ ಅಂತದ್ದು BLOರವರ ವಾಗ್ದಾನ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಕಂಸಿನಲ್ಲಿ SIR ಮತದಾರರ ಪಟ್ಟಿಯಿಂದ ಮೇಲ್ಕಂಡ ವಿವರಗಳನ್ನು ನಾನು ಪರಿಶೀಲಿಸಿದ್ದೇನೆ. ಅಸಲಿಗೆ BLOಗಳ ಕೈನಲ್ಲಿ 2002ರ ಮತದಾರರ ಪಟ್ಟಿ ಬಹುತೇಕ ಜನರ ಕೈಯಲ್ಲಿ ಇಲ್ಲ. ಟ್ರೈನಿಂಗ್ ಕೊಟ್ಟಿಲ್ಲ, ಆಪ್ ಸಪೋರ್ಟ್ ಮಾಡ್ತಾ ಇಲ್ಲ. ಇದನ್ನ ಖಂಡಿತವಾಗಿ ನಾನೇ ಹೇಳ್ತೀನಿ, ಮತ್ತು ನಮ್ಮ ಹಲವು ವೀಕ್ಷಕರು ಕೂಡ ನಮ್ಗೆ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗೆ ಮಾಡಿ BLOರವರ ಸಹಿಯನ್ನ ತೆಗೆದುಕೊಳ್ಳಲಾಗುತ್ತಿದೆ. ಅಂದ್ರೆ ಯಾವ ಎಲೆಕ್ಷನ್ ಕಮಿಷನ್ ಆಫೀಸಲ್ಲಿ ಇಂತಹ ಎಲ್ಲ ತಪ್ಪುಗಳನ್ನ ಸರಿಪಡಿಸಿ, ಪಟ್ಟಿಯಲ್ಲಿ ಡುಪ್ಲಿಕೇಶನ್ ಇದ್ರೆ, ಸತ್ತವರಿದ್ರೆ, ಶಾಶ್ವತ ವಲಸಿಗರು ಇದ್ರೆ ಅದನ್ನ ಸರಿಪಡಿಸಿ ಶುದ್ಧೀಕರಣ ಮಾಡುವ ನಾವು ಚುನಾವಣಾ ಆಯೋಗದ ಗಮನಕ್ಕೆ ಈ ಮೂಲಕ ತರೋದಕ್ಕೆ ನಾವು ಬಯಸ್ತೀವಿ. ಮತ್ತೆ ಇವತ್ತಿನ ದಿನಪತ್ರಿಕೆಗಳಲ್ಲಿ ವರದಿಯಾದಂತೆ ಬಹುಶಃ ಇಂಥದೇ ಗೊಂದಲದ ಗೂಡಾಗಿದ್ದಿರಬಹುದು. ಟಾರ್ಗೆಟೆಡ್ ಟೈಮ್ ಅಲ್ಲಿ ಮಾಡಿ ಮುಗಿಸಕ್ಕೆ ಆಗದೆ ಇರುವ ಸಂದರ್ಭಗಳು ಇರಬಹುದು. ಆಂಧ್ರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಈ ಎನ್ಯುಮರೇಷನ್ ಕೆಲಸದ ಅವಧಿಯನ್ನ ವಿಸ್ತರಿಸಲಾಗಿದೆ, 10 ದಿನವನ್ನು ವಿಸ್ತರಿಸಲಾಗಿದೆ ಅಂತ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ. ಹಾಗಾಗಿ ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ತಕ್ಷಣ ಯಾವ ಚುನಾವಣೆಗಳು ಇಲ್ಲ. ಮತ್ತೆ ಬಹಳ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳಿದ್ದು, ಸಪೋಸ್ BBMP ಚುನಾವಣೆ ಡಿಕ್ಲೇರ್ ಆದ್ರೂ ಕೂಡ ಈ SIR ಪ್ರಕ್ರಿಯೆಗೂ BBMP ಚುನಾವಣೆಗೂ ಸಂಬಂಧ ಇಲ್ಲ. 2025ರ ಪಟ್ಟಿ ಏನು ರೆಡಿ ಆಗಿದೆ ಅದರ ಅಡಿಯಲ್ಲಿ ಸಪೋಸ್ ಈಗ ಚುನಾವಣೆಗಳು ನಡೆದ್ರೆ ಅದಕ್ಕೆ ಆ ಪಟ್ಟಿಯನ್ನ ಬಳಸಲಾಗುತ್ತದೆ ಅಂತ ಅನ್ನುವಂತಹ ಕೆಟಗಾರಿಕಲ್ ಸ್ಪಷ್ಟನೆಯನ್ನ ಪೊಲಿಟಿಕಲ್ ಪಾರ್ಟಿಗಳ ಸಭೆಯಲ್ಲಿ ಹೇಳಿದ್ದಾರೆ ಅಂತ ಅನ್ನುವ ಮಾಹಿತಿ ಜನಶಕ್ತಿ ಮೀಡಿಯಾಕ್ಕೆ ಇದೆ. ಹಾಗಾಗಿ ಅಂತಹ ಸಂದರ್ಭಗಳೂ ಇಲ್ಲ ಚುನಾವಣೆ. ಯಾಕೆಂದ್ರೆ BBMP ಚುನಾವಣೆಯನ್ನ ಮುಂದೂಡಿ SIR ನಡೀತಾ ಇದೆ ಅಂತ ಕರ್ನಾಟಕ ಸರ್ಕಾರ ಮತ್ತು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿದ್ದಾರೆ ಅಂತ ಕೂಡ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ತಕ್ಷಣದಲ್ಲಿ ಯಾವುದೇ ಚುನಾವಣೆಗಳು ಇಲ್ಲದೆ ಇರುವ ಕಾರಣದಿಂದ ರಾಜ್ಯ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ಈ ಎಲ್ಲ ಸಂಕಷ್ಟಗಳನ್ನ ಬರೆದು ತಿಳಿಸಿ ಎನ್ಯುಮರೇಷನ್ನಿನ ಅವಧಿಯನ್ನ ವಿಸ್ತರಣೆ ಮಾಡೋದಕ್ಕೆ ಕೋರಬೇಕು. ಮತ್ತು ಎಲ್ಲ BLOಗಳಿಗೆ ಕನಿಷ್ಠ ಸಾಮಾನ್ಯ ತಿಳುವಳಿಕೆಯನ್ನ ಕೊಡುವಂತಹ ನಿಜವಾದ ಒಂದು ದೈಹಿಕ ತರಬೇತಿಯನ್ನ ಮಾಡಿ ಅವರ ಕೈನಲ್ಲಿ ಸಮಗ್ರವಾದಂತಹ ಸಪ್ಲಿಮೆಂಟರಿ ಶೀಟುಗಳು ಇರುವಂತಹ 2002ರ ಪಟ್ಟಿಯನ್ನ ಕೊಟ್ಟು ಆ ನಂತರ ಈ ಪರಿಷ್ಕರಣೆಯನ್ನ ಮುಂದುವರಿಸಬೇಕು. ಅದಿಲ್ಲದೆ ಇದ್ರೆ ಈಗಾಗ್ಲೇ 6 ರಿಂದ 7 ಕೋಟಿ ಜನ ಮತದಾರರ ಕಕ್ಷೆಯಿಂದ ಹೊರಗೆ ತಳ್ಳಲ್ಪಟ್ಟಿದ್ದಾರೆ. ಅಂಥದ್ದೇ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗೋದು ಬೇಕಾಗಿಲ್ಲ. ಮತ್ತೆ BJP ಒಂದು ಕೇಂದ್ರದ ಒಕ್ಕೂಟ ಸರ್ಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತಹ ಮತ್ತು ಅದರ ನಿರ್ದೇಶನದ ಮೇರೆಗೇನೆ ಈ ಶುದ್ಧೀಕರಣ ನಡೀತಾ ಇದೆ ಅಂತ ಅನ್ನುವ ಮಾತುಗಳು ಬಹಿರಂಗವಾಗಿ ಕೇಳಲ್ಪಡ್ತಿದೀವಲ್ಲ ನಾವು. ಅಂಥದ್ದೊಂದು ದುಸ್ಸಾಹಸಕ್ಕೆ ಜನರನ್ನ ಸಂಕಷ್ಟಕ್ಕೆ ದುಡದಕ್ಕೆ ಕೆಲಸ ಮಾಡ್ತಾ ಇದ್ದಂತಹ BJP ಕರ್ನಾಟಕದಲ್ಲಿ ತನ್ನ ಮನಸ್ಸಿಗೆ ಬಂದಂತೆಲ್ಲ ಮಾತಾಡ್ತಾ ಇದೆ. ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಇಲ್ಲಿನ ಮತದಾರರಿಗೆ ತೊಂದರೆ ಆಗದೆ ಇದ್ದಾಗೆ ನೋಡುವ ಬದಲು ಕರ್ನಾಟಕ ಸರ್ಕಾರ ಶಾಶ್ವತ ನಿವಾಸದ
ಪತ್ರವನ್ನ, ವಾಸಸ್ಥಳ ಪತ್ರವನ್ನ ಕೊಡೋದಕ್ಕೆ ಒಂದು ಸರ್ಕಾರಿ ಆದೇಶವನ್ನ ಮಾಡಿದೆ. ಮತ್ತು ಇಲ್ಲಿಯ ಕಾನೂನಿನ ಪ್ರಕಾರ ಏನನ್ನು ಮಾಡಬಹುದೋ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದೆ. ಆದರೆ ಕರ್ನಾಟಕದ ಒಬ್ಬ ಸಂಸದೆಯಾಗಿ, ಬೆಂಗಳೂರಿನ ಒಬ್ಬ ಸಂಸದೆಯಾಗಿ ಶೋಭಾ ಕರಂದ್ಲಾಜೆ ಅದನ್ನ ತುಚ್ಛೀಕರಿಸಿ ಮಾತಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನಮಗೆ ಈಗ ಅನ್ನಿಸ್ತಾ ಇರೋದು, ಬಿಜೆಪಿಗೆ ಜನಸಾಮಾನ್ಯರು, ದುಡಿದು ತಿನ್ನುವ ಜನ, ವಲಸೆಗಾಗಿ, ಹೊಟ್ಟೆಪಾಡಿಗಾಗಿ ಊರಿಂದೂರಿಗೆ ವಲಸೆ ಬರುವಂತಹ ಜನ ಮತದಾರರ ಪಟ್ಟಿಯಲ್ಲಿ ಸೇರೋದು ಬೇಕಾಗಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ತಮ್ಮ ಜೀವನ ನಿರ್ವಹಣೆಗಾಗಿ ನಾಳೆ ಬೆಳಗ್ಗೆಯಿಂದ ಅಡ್ಜುಡಿಕೇಶನ್ ನಲ್ಲಿ ಓಡಾಡ್ಕೊಂಡು ಇದ್ರೆ ತಮಗೆ ಬೇಕಾದಂತಹ ಎಲ್ಲವನ್ನ ಮಾಡ್ಕೊಂಡು ಹೋಗ್ಬೋದು. ರಾಮ ಮಂದಿರದಲ್ಲಿ 3,000-4,000 ಕೋಟಿ ಕಳ್ತನ ಆಗೋದ್ರು ಕೂಡ ಯಾರು ಕೇಳೋ ಪ್ರಶ್ನೆ ಇಲ್ಲ. ಅಥವಾ ಇನ್ನೊಂದು ಕಡೆ ಜನ ವಿರೋಧಿ ಕೃತ್ಯಗಳನ್ನ ಏನ್ ಬೇಕಾದ್ರೂ ಮಾಡ್ತೀವಿ ನಾವು, ಅದನ್ನ ಕೇಳೋದಕ್ಕೆ ಜನರಿಗೆ ಅವಕಾಶವೇ ಇರಬಾರ್ದು. ನಮ್ಮ ಪ್ರತಿನಿತ್ಯದ ಜೀವನ ನಿರ್ವಹಣೆಗೇನೆ ಅವರು ತಾಕಲಾಡ್ತಾ ಇರ್ಬೇಕು ಅಂತ ಅನ್ನೋದೇ ಅವರ ಆಶಯ ಅಂತ ಅನ್ನಿಸ್ತಾ ಇದೆ ಅವರ ಈ ನಡವಳಿಕೆಗಳನ್ನ ನೋಡಿದರೆ. ಏನೇ ಆಗ್ಲಿ, ಒಟ್ಟಾರೆಯಾಗಿ ರಾಜ್ಯ ಚುನಾವಣಾ ಆಯೋಗ ತನಗೆ ಇರುವ ಸ್ವಾಯತ್ತ ಸ್ವತಂತ್ರ ಅಧಿಕಾರವನ್ನ ಬಳಸಿ ಕರ್ನಾಟಕದ ಮತದಾರರು ಅವರದ್ದೇ ಭಾಷೆಯಲ್ಲಿ ಅರ್ಹರು, ಯಾವುದೇ ಕಾರಣಕ್ಕೂ ಮತದಾನದ ಕಕ್ಷೆಯಿಂದ ಹೊರಗುಳಿಯದಂತೆ, ಮತದಾರರ ಪಟ್ಟಿಯಿಂದ ಹೊರತಳ್ಳಲ್ಪಡದಂತೆ ಗಮನವನ್ನ ವಹಿಸ್ಬೇಕು ಅಂತ ನಾವು ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಮತ್ತು ಕರ್ನಾಟಕದ ಕೋಟಿಗಟ್ಟಲೆ ದುಡಿಯುವ ಜನರ ಪರವಾಗಿ, ಸಂಪತ್ತು ಸೃಷ್ಟಿ ಮಾಡುವ ಶ್ರಮಿಕರ ಪರವಾಗಿ, ಜನಸಾಮಾನ್ಯರ ಪರವಾಗಿ ಚುನಾವಣಾ ಆಯೋಗವನ್ನ ಕೇಳ್ತಾ ಇದ್ದೀವಿ. ಅದನ್ನ ಮಾಡದೇ ಇದ್ರೆ ಅದು ಸಾಂವಿಧಾನಿಕ ಅಪರಾಧವೇ ಆಗ್ತದೆ. ಅಂತಹ ಅಪರಾಧ ನಮ್ಮ ರಾಜ್ಯದಲ್ಲಿ ಘಟಿಸೋದು ಬೇಡ. ಇದಾಗಿತ್ತು ವೀಕ್ಷಕರೇ SIR ಮುಂದುವರಿದ ವಿಷಯಗಳನ್ನ ಜೊತೆಗೆ ಹಂಚ್ಕೊಳ್ಳೋದು. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಏನೆಲ್ಲ ಅನಾಹುತಗಳು, ಅಹಿತಕರ ಘಟನೆಗಳು ನಡೀತಾವೋ ಅಂತಹ ಅಹಿತಕರ ಘಟನೆಗಳು ನಡೆಯಲಾರದಂತೆ ಸಂವಿಧಾನ ನಮ್ಗೆ ಕೊಟ್ಟಿರುವಂತಹ ಅವಕಾಶ ಮತ್ತು ಹೊಣೆಗಾರಿಕೆಯ ಆಧಾರದಲ್ಲಿ ನಮ್ಮ ಕೆಲಸವನ್ನ ನಾವು ನಿಭಾಯಿಸೋಣ ಅಂತ ಹೇಳ್ತಾ ಮಾತು ಮುಗಿಸುವ ಮುನ್ನ, ನೀವಿನ್ನೂ ನಮ್ಮ ಮೀಡಿಯಾದ ಸಬ್ಸ್ಕ್ರೈಬರ್ಸ್ ಆಗದೆ ಇದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನ ಪ್ರೆಸ್ ಮಾಡುವ ಮೂಲಕ ನಮ್ಮ ಚಂದಾದಾರರಾಗಿ ಮತ್ತು ಇಂತಹ ಸುದ್ದಿಗಳನ್ನ ನಿಮ್ಮ ಬಳಗ ಗೆಳೆಯರಿಗೆಲ್ರಿಗೂ ಹಂಚಿ ಇಬ್ರು ಒಟ್ಟಿಗೆ ಸೇರಿ ಒಂದು ಜನಮುಖಿ ಕಾರ್ಯಕ್ರಮವನ್ನ ಮಾಡೋಣ. ನಮಸ್ಕಾರ.